ಫಸ್ಟ್ ಒನ್ ಹಿಂಗೆ, ಸೆಕೆಂಡ್ ಒನ್ ಹಿಂಗೆ, ಬಂದ್ರೆ ಅಲ್ಲಿದ್ದಾರಾ? ಥ್ಯಾಂಕ್ ಯು ಸರ್. ಶಾಲು ವರ್ಷ ಇದ್ದು ಇನ್ನೂ ಸಪೋರ್ಟ್ ಮಾಡಬೇಕು. ನೀವು ಬಂದ್ರೆ ಅದೇ ಸಪೋರ್ಟ್ ಅಲ್ಲ. ಸರ್ ಸರ್ ಪ್ಲೀಸ್ 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 ಬನ್ನಿ, ಎಲ್ಲರೂ ಬನ್ನಿ. ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ, ನೀವು ಬನ್ನಿ. ನಿಂದೆ ಹೋಗೋದಾ? ಹೌದಾ? ನಮ್ಮಂತರ ದಾಸಪ್ಪಗೂ ಇದಕ್ಕೂ ಏನೋ ಬಂಧನ ಸುರಾವಳು ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ನನಗೆ ರಂಜನೆ ಥಿಯೇಟರ್ ಪರಿಚಯ ಆಗಿದೆ ಅವಾಗಿಂದ. ತೆಗಿ ಒಂದಷ್ಟು ತೆಗಿ. ಅವಾಗ ಏನಾಯ್ತು ಅಂತಂದ್ರೆ ನಾವಲ್ಲೆಲ್ಲ ಹೋಗಿ ಹೊರಗಡೆ ಹೋಗಿ ಸಿನಿಮಾ ನೋಡ್ಬೇಕಿತ್ತು. 5.1 ಮಾಡ್ಸೋಣ ಬೇಡವಾ, ಇಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಮ್ಯೂಸಿಕ್ ಬೇಕಾ, ಇಲ್ಲ ಕ್ವಾಲಿಟಿ ಚೆನ್ನಾಗಿದ್ಯಾ ಅಂತ. ಯಾಕೆಂದ್ರೆ ತುಂಬಾ ಹಳೆಯದು 5-6 ವರ್ಷದಿಂದ ಮಾಡಿದ್ವಿ. ಥಿಯೇಟರ್ ಬುಕ್ ಮಾಡೋದು, ಬರೋದು, ಫುಲ್ ಸಿನಿಮಾ ಕುತ್ಕೊಂಡು ನೋಡೋದು, ಏನೇ ಕಲೆಕ್ಷನ್ಸ್ ಇರ್ತಾರೆ ಮೈಂಡ್ಗೆ ಹಾಕೊಳ್ಳೋದು, ತಿರುಗೋಗಿ ಏನೋ ಮಾಡೋದು, ಈ ಥರದ್ದು ನಡೀತಾ ಇತ್ತು. ಬಟ್ ಅಂತೂ ಇಂತೂ ಏನೋ ಕಾಲಾವಕಾಶ 2024 ಮಂಜಣ್ಣ ಇಂಥವ್ರೆಲ್ಲ ಆಶೀರ್ವಾದ ಮಾಡಿದ್ರು. ಕಷ್ಟ ಆಗಿದ್ದು ರಿಲೀಸ್ ಮಾಡಿಬಿಟ್ವಿ. ಒಂದಷ್ಟು ಜನ ನೋಡಿದ್ರು, ಒಳ್ಳೆ ಪ್ರಶಂಸೆ ಸಿಕ್ತು, ಒಳ್ಳೆ ಮೀಡಿಯಾ ಪ್ರಶಂಸೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಂದರೆ ತಿಥಿ ಮಾದರಿಯಿಂದ ಬಂದಂಥ ಸಿನಿಮಾ ದಾಸಪ್ಪ ಅದೆಲ್ಲ ಒಳ್ಳೆ ಕ್ರೆಡಿಟ್ ಕೊಟ್ಟರು. ಬಟ್ ಹೇಳಿದಂಗೆ ಥಿಯೇಟ್ರಿಗೆ ಜನ ಬಂದಿಲ್ಲ, ಅಷ್ಟೇ ಏನು ಮಾಡೋಕ್ಕಾಗಲ್ಲ. ಅದು ಯಾವಾಗ ಸ್ಮಾರ್ಟ್ ಫೋನ್ ಕೈಗೆ ಬಂತು ಎಂತ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರು, 100 ಕೋಟಿ ಸಿನಿಮಾ ಮಾಡಿದ್ರು ಅಷ್ಟೇ, 3 ಕೋಟಿ ಸಿನಿಮಾ ಮಾಡಿದ್ರು ಅಷ್ಟೇ, ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಸ್ಮಾರ್ಟ್ ಫೋನ್ ಡ್ಯೂಟಿ ಇದ್ದು ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ. ನಮ್ಮ ಪ್ರೀತಿಯ ತಹಸೀಲ್ದಾರ್, ಈಗ ರಿಟೈರ್ಡ್ ತಹಸೀಲ್ದಾರ್ ರೂಪಾಂತರ KSDR ಚಂದ್ರು ಕರಬಸಯ್ಯ ನಾವೆಲ್ಲ ಪೆಟ್ರೋಲ್ ಬಂಕ್ ನೋಡಿದ ಖುಷಿ ತುಂಬಾ ಕಲ್ತ್ಕೊಂಡು ಎಲ್ಲಾದ್ರೂ ಟೆಕ್ನಿಕಲ್ ತುಂಬಾ ಕಲ್ತ್ಕೊಂಡು ಈಗ ನಮ್ಗೆ ಪ್ರೊಡ್ಯೂಸರ್ ಸಮಸ್ಯೆಗಳು, ಥಿಯೇಟರ್ ಜನ ಬರೋ ಸಮಸ್ಯೆಗಳು. ಹಾಗೆ ಯಾರು ಇರ್ಲಿಲ್ಲ, ಅವಾಗ ಮಾಡೋ ಹಂಬಲ ಇತ್ತು. ಯಾರು ಕೇಳಿದ್ರು ದುಡ್ಡು ಹಾಕ್ತೀನಿ ಬರೋರು. ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ 5-6 ವರ್ಷದ ಹಿಂದೆ ನಮ್ಗೊಂದು ಕ್ಯಾರೆಕ್ಟರ್ ಕೊಡಿ, ನಾನೊಂದು 2 ಲಕ್ಷ ಹಾಕ್ತೀನಿ, 5 ಲಕ್ಷ ಹಾಕ್ತೀನಿ ಬರೋರು. ಇವಾಗ ನಾವು ಒಳ್ಳೆ ಸಿನಿಮಾ ಮಾಡ್ತೀವಿ, ಪ್ರೊಡ್ಯೂಸ್ ಮಾಡಿ ಅಂತಂದ್ರೆ ಥಿಯೇಟರ್ ಜನ ಗೊತ್ತಲ್ಲ, ಹೋಗ್ ಮರ ಯಾರು ದುಡ್ಡು ಹಾಕ್ತಾರೆ ಅನ್ನೋ ಲೆವೆಲ್ ಬಂದ್ಬಿಟ್ಟಿದ್ದಾರೆ. ನಾನು ಇಂಡಸ್ಟ್ರಿಗೆ ಬಂದ ಮೇಲೆ ಈ ಥರದ್ದು ತುಂಬಾ ಸರಿ ಆಗಿದೆ. ಮತ್ತೆ ಮತ್ತೆ ಸಿನಿಮಾ ಎದ್ದು ನಿಂತಿದೆ. ಅದೇನು ಸಿನಿಮಾ ಸತ್ತೋಗಲ್ಲ. ಒಂದು 2 ಸಣ್ಣ 2-3 ಸಿನಿಮಾ ಸಣ್ಣ ಸಿನಿಮಾ ಕ್ಲಿಕ್ ಆದ್ರೆ 6 ತಿಂಗಳೊಳಗೆ 100 ಸಿನಿಮಾ ಶುರು ಆಗುತ್ತೆ. ಈ ಥರ ತುಂಬಾ ಸಾರಿ ನೋಡಿದ್ದೀನಿ ನಾನು. ಹಂಗಾಗಿ ನೀವೆಲ್ಲ ಏನು ಧೈರ್ಯ ಗೆಡ್ಬೇಕಾಗಿಲ್ಲ, ಪ್ರಿಪೇರ್ ಆಗ್ರಿ ಅಷ್ಟೇ. ಸಪೋರ್ಟ್. ಈಗ ನನಗೆ ಶೃಂಗಾರಕ್ಕೆ ಆದ ತಕ್ಷಣ ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಸಿನಿಮಾ ಮಾಡಕ್ ಕರೆದ್ರು. ಅಲ್ಲಿ ಅಣ್ಣವ್ರ ಜೊತೆ ಒಂದು ಹೆಚ್ಚು ಕಡಿಮೆ ಒಂದು 9-10 ಮಂತ್ಸ್ ಸ್ಕ್ರಿಪ್ಟ್ ಕೂತ್ವಿ ನಾವು. ರಾಘಣ್ಣನ ಸಿನಿಮಾ ಮಾಡಬೇಕು ಅಂತ. ನಾನೀಗ ಆ ಕಾಲದಲ್ಲಿ ಹೆಚ್ಚು ಕಡಿಮೆ ಒಂದು 20 ಕಥೆಗಳು ಹೇಳಿರ್ಬೋದು ಅವ್ರಿಗೆ. ಹೌದು, ಎಲ್ಲ ಕೂತ್ಕೊಂಡು ಕೇಳೋರು, ರಾಜ್ಕುಮಾರ್ ಅವರು ಇವರೆಲ್ಲರೂ. ಅವ್ರು ಏನೋ ಕಾರಣಕ್ಕೆ ಅದು ಓಕೆ ಆಗಲಿ, ಕೊನೆಗೆ ಒಂದು ಓಕೆ ಆದ್ರೂ ಕೊನೆಗೂ ಮಾಡೋಕ್ಕಾಗಲಿಲ್ಲ. ಅದೇನೇನೋ ಕಾರಣ. 8-10 ತಿಂಗಳಲ್ಲಿ ಮಾಡಿದ್ನಲ್ಲ 20 ಕಥೆಗಳು. ನಾನು ಹೆಚ್ಚು ಕಡಿಮೆ ಒಂದು 10 ವರ್ಷ ಓಡಿಸ್ದೆ ಅದನ್ನ. ಬೇರೆ ಮಾಡ್ಲಿಕ್ಕೆ ನಾನು 15 ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋದಕ್ಕೆ ಅದೇ ಕಾರಣ. ನನ್ನ ಹತ್ರ ಇತ್ತು ಹೆಚ್ಚು ಕಡಿಮೆ ಒಂದು 20-30 ಕಂಟೆಂಟ್ಗಳಿದ್ವು. ಅದನ್ನ ಈಗ ನೀವು ಬಂದು ಕೇಳ್ತೀರಿ, ನಿಮ್ಗೆ ಏನು ಬೇಕು, ನನ್ನ ಹತ್ರ ಏನಿದೆ ಅದನ್ನೇ ಹಂಗೆ ಮಾಡೋದು ಹಿಂಗೆ ಮಾಡೋದು ಕಥೆ ಹೇಳೋದು ಅಷ್ಟೇ. ಹಂಗೆ ನಮ್ಮ ಉದ್ದೇಶ ಏನಂತಂದ್ರೆ ಇವತ್ತು ಸಿನಿಮಾ ನಿಮ್ಗೆ ಯಾಕೆ ತೋರಿಸ್ಬೇಕು, ಬಟ್ ನಮ್ಮ ಮಂಜಣ್ಣ ಪಾಪ ನೋಡೋಕ್ಕಾಗಿಲ್ಲ. ನನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಸ್ವಲ್ಪ ಏನೋ ಸಮಸ್ಯೆ ಆಗ್ಬಿಡ್ತು. ತುಂಬ ಕಮ್ಮಿ ಬಜೆಟಲ್ಲಿ, ಲೋ ಬಜೆಟಲ್ಲಿ ಮಾಡಿದಂಥ ಸಿನಿಮಾ ಇದು. ಬಜೆಟ್ ಒಂದು ಕಡೆ ಸೈಡ್ಗೆ ಇಟ್ಬಿಟ್ರು ಕೂಡ ನಮಗೆ ಬೇರೆ ಫೈನಾನ್ಸಿಯಲಿ ಒತ್ತಡಗಳು ಮತ್ತು ಜೊತೆಯಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ಗಳಲ್ಲಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಏನೇನೋ ಪ್ರಾಬ್ಲಮ್ಗಳಾಗ್ಬಿಟ್ಟು ಸಮಸ್ಯೆಗಳಾದಾಗ ಹಿಂಗೆ ಅಂತ ಹೇಳಿದಾಗ ಪಾಪ ಸಡನ್ನಾಗಿ ಬಂದಂಥ ವ್ಯಕ್ತಿ ಇವರು. ಸಡನ್ನಾಗಿ ಬಂದು ಏನು ಪ್ರಾಬ್ಲಮ್ ಅಂತ ಕೇಳಿ 5 ಲಕ್ಷ ಕ್ಯಾಶ್ ಕೊಟ್ಟು ಹೊತ್ತು ನೀವು ರಿಲೀಸ್ ಮಾಡೋ ಸಿನಿಮಾನ ಅಂತೇಳಿ. ಇವ್ರು ನಾವು ದುಡ್ಡು ಕೊಟ್ಟಿಲ್ಲ, ನಾವು ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, ಎಲ್ಲ ಕಡೆ ಕಟ್ಬಿಟ್ಟಿದ್ದೀವಿ. ಅವತ್ತು ಈ ವ್ಯಕ್ತಿ ಬಂದು ನಮ್ಗೆ ಅವತ್ತು ಒಂದು 5 ಲಕ್ಷ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇರಲಿಲ್ಲ. ಇವತ್ತು ನಾವು ಹೊರಗಡೆ ಹೋದ್ರೆ ಪ್ರಸ್ತುತ ಮೀಡಿಯಾದವರು ವಿಜಿಕಿಲ್ಲರ ಏನು ಸಮಾಚಾರ, ದಾಸಪ್ಪ ಹೆಂಗಾಯ್ತು, ಏನು ನೆಕ್ಸ್ಟ್ ಯಾವ್ದು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೂ ಮುಂಚೆ ನಿಮ್ಮನ್ನ ಕ್ಯಾರೆ ಬಿಟ್ಟ ಅಂತ ಕೇಳ್ತಾ ಇರಲಿಲ್ಲ. ಅಂದ್ರೆ ಇಷ್ಟೇ ಸಿನಿಮಾ ಅನ್ನೋದು ಈ ತರ ಇದೆ. ಇವಾಗ ನಾವು ನಿಮ್ಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಏನಕ್ಕೆ ಅಂದ್ರೆ ಪಾಪ ಇವರು ಅವತ್ತಿನ ಸಿನಿಮಾ ನೋಡಕ್ಕೆ ಆಗಿರ್ಲಿಲ್ಲ, ಆಮೇಲೆ ನೋಡಕ್ಕೆ ಆಗ್ಲಿಲ್ಲ ಪಾಪ ಅವರು. ಮೀಟಿಂಗ್ ಹೋಗ್ಬಿಟ್ಟಿದ್ದೆ, ಸಪೋರ್ಟ್ ಇರ್ತೀನಿ ಬ್ಯಾಕ್ಗ್ರೌಂಡ್ ಮಾಡಿ ಅಂತ. ಆಮೇಲೆ ಇದೊಂದೇನಂದ್ರೆ ಸಿನಿಮಾ ಮಾಡಿದ್ದೀನಿ, ಸಪೋರ್ಟ್ ಆಗಿ ಮಾಡಿದ್ದೀನಿ. ಬೆಳಿಬೇಕಲ್ಲ ಸರ್, ಯಾರೋ ಒಬ್ರು ಕೈ ಹಿಡಿಬೇಕು. ಈಗ ಅವ್ರೇನಂತಂದ್ರೆ ತುಂಬಾ ಕುಗ್ಗೋಗ್ಬಿಟ್ಟು ಸುಮ್ಮನೆ ಏನಂತಂದ್ರೆ
ಸೊ ನನಗೆ ಅಷ್ಟೇ ನನ್ನ ಕೆರಿಯರ್ ಹೋಯ್ತು ಅನ್ನೋ ಪರಿಸ್ಥಿತಿ ಬಂದ್ಬಿಡಿದೆ. ಜೆ.ಪಿ. ಅವರು ನೆನ್ಕೊಂಬಿಡಿ ಯಾವತ್ತೂ ಅಷ್ಟೇ ಬರುತ್ತೆ ಅಂತ ಕೈ ಹಿಡ್ದೇ ಹಿಡಿಯುತ್ತೆ. ಎಕ್ಸಾಂಪಲ್ ಬೇರೆಯವ್ರ ಹೆಸರು ಹೇಳೋದು ಬೇಡಕ್ಕಾಗಲ್ಲ, ತುಂಬ ನಿರ್ದೇಶಕರು ಇದ್ದಾರೆ. ಇವಾಗ ನೋಡಿ, ಇವಾಗ ಒಂದು ಎಕ್ಸಾಂಪಲ್ ಸುಮ್ಮನೆ ಸರ್ ಅಂದರೆ ಪ್ರಶಾಂತ್ ಉಗ್ರಮ್ ಅಂತ ಮಾಡಿದ್ರು, 15 ವರ್ಷ ಎಲ್ಲಿದ್ರು ಅಂತ ಗೊತ್ತಿಲ್ಲ, ಬಂದು ಒಂದು ಮಾಡಿದ್ರು, ಒಂದು ಸಿನಿಮಾ ಮಾಡಿದ್ರು, ಕ್ಲಿಕ್ ಆಯಿತು. ಹಂಗೂ ನಿಮ್ಗೊಂದು ಟೈಮ್ ಬರುತ್ತೆ. ಇವತ್ತು ಮಾಡಿದ ಸಿನಿಮಾ ಎಲ್ಲ ನಾನು ಕ್ಲಿಕ್ ಆಗಿ ಸಿನಿಮಾನೇ ಹೆಂಗಿಲ್ಲ, ನಾನು ತುಂಬ ಎತ್ತರಕ್ಕೆ ಬೆಳೆದ ಮೇಲೂ ಕೂಡ 1 ವರ್ಷ 5 ಸಿನಿಮಾ ಮಾಡಿದ್ದೀನಿ, 4 ವರ್ಷ 1 ಸಿನಿಮಾನೂ ಇಲ್ಲೇ ಇದ್ದೀನಿ. ಅದೇ ಹೇಳಿದ ಅದಕ್ಕೆ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಪೇಷನ್ಸ್ ಇಂದ ಕಾಯ್ತಾ ಇರಬೇಕಷ್ಟೇ, ಯಾವಾಗ ಒಂದು ಬರುತ್ತೆ. ಖಂಡಿತ ಅದೇ ನಮಗೆ ತಾಳ್ಮೆ ಇರ್ಬೇಕು, ಅದಕ್ಕೆ ನೀವು ತಾಳ್ಮೆ ಇಟ್ಕೊಳ್ಳಿ. ಈಗ ನಮ್ಮ ವೃತ್ತಿಗೆ ಇರಬೇಕಾದ್ದೇ ಪೇಷನ್ಸ್. ಹೌದು, ಖಂಡಿತ ಸರ್. ಪೇಷನ್ಸ್ ಇದ್ರೆ ನಾವು ಕಾಯ್ದ್ರೆ ಪ್ರತಿಫಲ ದೇವ್ರು ಕೊಟ್ಟೇ ಕೊಡ್ತಾರೆ. ಇವಾಗ ಒಂದಂದ್ರೆ ಸಿನಿಮಾ ಯಾಕೆ ಇವತ್ತು ನೋಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಅಂತ ತುಂಬಾ ದಿನ ಆಯ್ತಾಗುತ್ತೆ. ನಿಮ್ಗೆಲ್ಲ ಯಾಕೆ ತೋರಿಸ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ನಿಮ್ದೊಂದು ಬೆಸ್ಟ್ ಇರ್ತದೆ. ಏನೋ ಮಾಡಿದ್ರೆ ಏನೋ ಮಾಡಿದಿರಿ, ಈ ಪ್ರಯತ್ನ ಯಾರು ಬೇಕಾದ್ರೆ ಸಾಲ ತಗೋಬಹುದು. ನಾಳೆ ಇಲ್ದವ್ರೆ ನಾವೇನೋ ಒಂದು ಪ್ರೊಡ್ಯೂಸ್ ಮಾಡಿ ತಗೊಂಡು ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡ್ಬೋದು, ಇನ್ನೊಬ್ರಿಗೆ ಯಾರಿಗಾರು ಒಂದು ಏನೋ ಕತೆ ಹೇಳ್ಬೋದು. ಬಟ್ ನಮ್ಮಲ್ಲಿ ಏನೋ ಕರೆಕ್ಷನ್ಸ್ ಇರ್ತಾವಲ್ಲ, ಅದು ನಿಮ್ಮಂತವ್ರು ಯಾರು ಒಂದು ಸ್ವಲ್ಪ ತಿರುದಂತವ್ರು ಈಗ 20 ವರ್ಷದ ಅಲ್ಲಿ ಮಾಡ್ಕೊಂಡು ಬಂದಿದ್ದಾರೆ, ಅಸೋಸಿಯೇಟಿಗೆ ಏನೋ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಯಾಕೆ ಬಿಟ್ಟು ಹೋಗ್ತಾರೆ? ಇದ್ದೀರಾ, ಕಾಲಿಟ್ಟು ಬಿಟ್ಟಿದ್ದೀರಾ, ಮುಂದೆ ಇದ್ದೀರಿ, ವಿಷಯ ಇಟ್ಟಿದ್ದೀರಾ, ಮಾಡಿ ಇದ್ದೇ ಇರುತ್ತೆ. ಇಲ್ಲ, ನಮ್ಮ ಸಿನಿಮಾ ರಿಲೀಸ್ ಆದಂಥ ಟೈಮಲ್ಲಿ ರಿಲೀಸ್ ಆಗಿ ಒಂದು 2-3 ಡೇಸ್ಗೂ ಅನುಭವ ಆಗೋಯ್ತು. ಬೇಡ ಸಿನಿಮಾ ಇಂಡಸ್ಟ್ರಿ ಬ್ಯಾಡಿಕೆ ಬೇಡ ಇಂಡಸ್ಟ್ರಿ, ನನ್ನ ವ್ಯವಹಾರ ಏನೋ ಮಾಡ್ಕೊಂಡಿರ್ಬೇಕು. ಮ್ಯೂಸಿಕ್ ಡೈರೆಕ್ಟರ್ಗೆ ಹಂಗೆ ಫೋನ್ ಮಾಡಿ ಒಂದ್ಸಲ ಏನೋ ಫೋನ್ ಮಾಡಿದಾಗ ಸರ್ ಹೇಗಿದೆ ಅಂದರು. ಸರ್ ಅದೇನೋ ಅಂತಾರಲ್ಲ, ಒಂದು ಹೆಣ್ಮಗುಗೆ ಡೆಲಿವರಿ ಆಗ್ಬಿಟ್ರೆ ಇನ್ ಸವಾಸನೆ ಬೇಡಪ್ಪ, ಮಕ್ಳ ಸವಾಸನೆ ಬೇಡಪ್ಪ ಅಂತ ಅನಿಸ್ಬಿಟ್ಟಿರ್ತಾಳೆ ಒಂದಷ್ಟು ದಿನ. ಬೇಡ ಅನ್ನೋದು ಬಿಡಬೇಡಿ, ನೀವು ಆಯ್ಕೆ ಮಾಡ್ಕೊಂಡು ಸಿನಿಮಾದು ಕರೆಕ್ಟೇ, ಬಟ್ ಹೋಗೋ ದಾರಿ ಇದೆಯಲ್ಲ ಅದನ್ನ ನೋಡ್ಕೊಂಡು ಹೋಗಿ ಅಷ್ಟೇ. ಅಲ್ಲ ಸರ್, ಖಂಡಿತ ಆಯ್ಕೆ ಮಾಡ್ಕೊಂಡು. ಹಣ ಮತ್ತೆ ಶಶಾಂಕ್ ಅಂತ ಡೈರೆಕ್ಟರ್ ಅವನಲ್ಲ, ಫಸ್ಟ್ ಡೇ ನನ್ನ ಹತ್ರನೇ ಬಂದದ್ದು. ಇಂಜಿನಿಯರಿಂಗ್ ಮುಗಿದ ಮೇಲೆ ಡೈರೆಕ್ಟರ್ ಆಗಬೇಕು ಅಂತ ಬಂದ ಮೇಲೆ 13 ವರ್ಷ ನನ್ನ ಜೊತೆ ಇದ್ದ. ಆಮೇಲೆ ಫಸ್ಟ್ ಸಿನಿಮಾ ನಾನೇ ಕೊಡ್ಸಿದ್ದು ಡೈರೆಕ್ಷನ್ ಮಾಡೋದಕ್ಕೆ. 3 ಸಾರಿ ಇಂಡಸ್ಟ್ರಿ ಬಿಟ್ಟು ಹೊಟ್ಟಾಗಿದ್ದ ಅವನು, 3 ಸಾರಿನೂ ವಾಪಸ್ ಕರೆಸಿದೆ ನಾನು. 3 ಸಾರಿ ವರ್ಷಾನ್ಗಟ್ಟಲೆ ಬಿಟ್ಟು ಹೊಟ್ಟಾಗಿದ್ದಲ್ಲ, ಬೇಡ ಸರ್ ಸಿನಿಮಾ ಬೇಡ, ಸಿನಿಮಾ ಬಾಯಲ್ಲಿ ನೀನು, ನಿನ್ನ ಹತ್ರ ಏನೋ ಇದೆ ಬಾಯಲ್ಲಿ ನೀನು ಕ್ಲಿಕ್ ಆಯ್ತೀಯ ನೀನು ಅಂತ 3 ಸಾರಿ ಅವ್ನು ವಾಪಸ್ ಕರೆಸಿದ್ದೀನಿ ನಾನು. ಇವಾಗ ನೋಡಿ, ಸೂಪರ್ ಡೂಪರ್ ಹಿಟ್ 2-3 ಸಿನಿಮಾ ಅವ್ರದ್ದು ಸೂಪರ್ ಡೂಪರ್ ಹಿಟ್. ಅದಕ್ಕೆ ಆಕ್ಚುಲಿ ಸರ್, ಹಣ ಮತ್ತೆ ಹೆಸರನ್ನ ಎಲ್ಲಿ ಕಳ್ಕೊತೀವಿ ಅಲ್ಲೇ ಹುಡುಕ್ಬೇಕಾದ್ರೆ ಖಂಡಿತ ಸಿಗುತ್ತೆ. ನಿಮ್ಮ ಶ್ರಮ ಶ್ರದ್ಧೆ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ ಸರ್, ಖುಷಿ ಆಯ್ತು. ಪ್ಲೀಸ್ ಇರಲಿ ಸರ್, ಇರಲಿ ಸರ್, ಖುಷಿ ಆಯ್ತು ಎಲ್ಲರನ್ನು ಸರ್. ಒಳ್ಳೇದಾಗಲಿ, ನಿಮ್ಮ ಸಿನಿಮಾ ನೋಡೋಣ ಪರಶುರಾಮ್ ಸರ್ದು ಒಂದು ಸಿನಿಮಾ ನೋಡೋಣ ಸರ್. ಪಾಪ ನಮ್ಮ ತುಂಬಾ ಆತ್ಮೀಯರು ಇಲ್ಲಿ ನೋಡೋಣ. ಅವರು ತುಂಬಾ ಕಷ್ಟಪಟ್ಟು ಅಂದ್ರೆ ಹೀರೋಯಿನ್ ಪ್ರೊಡ್ಯೂಸರ್ಗಿಂತನೂ ಮೀರಿ ಪಾಪ ಅವ್ರು ಕೆಲಸ ಮಾಡ್ತಾ ಇದಾರೆ ಇವಾಗ. ಅಂದ್ರೆ ಸಿನಿಮಾ ಫಸ್ಟ್ ಸಿನಿಮಾ ಅಂದ್ರೆ ಪ್ರತಿಯೊಬ್ಬರಿಗೂ ಫಸ್ಟ್ ಸಿನಿಮಾ ತುಂಬಾ ಕನಸಿರುತ್ತೆ. ಅಷ್ಟು ಕನಸು ಇಟ್ಕೊಂಡವರು ಇಡೀ ಫ್ಯಾಮಿಲಿಯಲ್ಲಿ ಯಾವ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ದೇನೆ, ಮತ್ತೆ ಇವರು ಇಡೀ ಫ್ಯಾಮಿಲಿ ಎದುರು ಹಾಕೊಂಡು ಅಣ್ಣ ತಮ್ಮದಿರೆಲ್ಲರೂ ಬರೀ ಸಿನಿಮಾ ಯಾವನೇ ಒಂದು ಸಿನಿಮಾ ಮಾಡ್ಕೊಂಡು ಕೂತು ಒಂದು ಸಂಪಾದನೆ ಮಾಡೋದು, ದೊಡ್ಡ ಫ್ಯಾಮಿಲಿ, ಇವನೇ ದೊಡ್ಡ ಮಗ, ಇವನೇ ಸಿನಿಮಾ ಮಾಡ್ಕೊಂತ ಬೈಸ್ಕೊಂಡ್ರು ಕೂಡ ಪಾಪ ಸಿನಿಮಾನ ಬಿಡದೇನೆ ತುದಿಗ್ ತಗೊಂಡ್ ನಿಲ್ಸ್ಕೊಂಡಿದ್ದಾರೆ. ಇನ್ನೇನು ಸ್ವಲ್ಪ ದಿನ ಇದೆ, ಇನ್ನೇನ್ ಕೆಲಸ ಮುಗ್ದಿದೆ, ಅದೆಲ್ಲ ಮುಗಿದ್ರೆ ಪಾಪ ಆದಷ್ಟು ಬೇಗ ಅವ್ರದ್ದು ಒಂದು ಸ್ವಲ್ಪ ಸಿನಿಮಾ ರಿಲೀಸ್ ಆಗುತ್ತೆ. ಸ್ಪೂನ್ ಇಟ್ಕೊಂಡು ಸಿನಿಮಾಗೆ ಬರೋರು ಬಹಳ ಕಡಿಮೆ, ಸೈಕಲ್ ಹೊಡೆದ್ ಬರೋರೇ ಜಾಸ್ತಿ. ಖಂಡಿತ ಚೆನ್ನಾಗಿತ್ತು, ನಿಮ್ಮವ್ರು ಖುಷಿ ಆಯ್ತು ನನಗೆ. ಫಾಲ್ಸ್ ಬೇಡ, ಚೆನ್ನಾಗಿತ್ತು, ಬ್ಯಾಕ್ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯ್ತು, ಗೊತ್ತಾಯ್ತು ಅದಕ್ಕೆ ಹೇಳಿದೆ. ಅಂದ್ರೆ ತುಂಬಾ ಮಾಡಿದ್ರು ಸರ್, ನಾನೇ ಎಷ್ಟ ಕಡೆ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಾನೇನ್ ಮಾಡಿದೆ, ಒಂದ್ ಸ್ವಲ್ಪ ಸಣ್ಣ ಪುಟ್ಟ ನೆಟ್ಟು ಬೋಲ್ಟ್ ಟೈಟ್ ಮಾಡಿ ಏನೋ ಮಾಡಿ ಬಿಡೋಣ ಅಂತ ಬಿಟ್ವಿ. ಟ್ರೈಲರ್ ಬಿಟ್ವಿ, ಚೆನ್ನಾಗಿ ಒಳ್ಳೆ ಪ್ರಶಂಸೆ ಬಂತು. ಆಮೇಲೆ 4 ತಿಂಗಳಾದ್ಮೇಲೆ ತೊಂದ್ರೆ ಇಲ್ಲ, ಒಟ್ಟೆ ಒಂದು ಸಿನಿಮಾ ಡೈರೆಕ್ಟರ್ ಅನ್ಸ್ಕೊಂಡ್ವಿ, ಸಣ್ಣ ದೊಡ್ಡದ ಡೈರೆಕ್ಟರ್ ಆಗ್ತದ ಸ್ಪೀಕರ್ಸ್, ಪ್ರೊಜೆಕ್ಟರ್ಸ್, ಆಂಪ್ಲಿಫೈರ್ಸ್ ಎಲ್ಲ ಸೇರಿಸಿ 15 ಸೌಂಡ್ ಪ್ರೂಫ್ ಸೇರಿ ಅದೇ ಮೇನ್.